ಕೂಡ ಅವರ ತಂಡದ ಆಟಗಾರರು ತಂಡವನ್ನು ಹುರಿದುಂಬಿಸ್ತಾರೆ ಕೂಡ. ಮಧು ಸಾರಥ್ಯದ ಬೆಂಗಳೂರು ರೂರಲ್ ತಂಡ ಉತ್ತಮವಾದ ದಂಡುಗಾರಿಕೆಯನ್ನು ನಡೆಸುವಂತಹ ಮಲ್ಲಿಕಾರ್ಜುನ ಮತ್ತೆ ಫಕ್ರುದ್ದೀನ್ ರವರು ಅಂಕಣದ ಮಧ್ಯಭಾಗಕ್ಕೆ ತೆರಳುತ್ತಾ ಇದ್ದಾರೆ. ಇಲ್ಲಿ ಕಂಗ್ರಾಚುಲೇಷನ್ ಮೈಸೂರು ತಂಡಕ್ಕೆ. ಬೇರೆಯವ್ರ ನೆಮ್ಮದಿ ಹಾಳು ಮಾಡಿ ಖುಷಿಯಾಗಿದ್ದಾರೆ ರವಿ. ಈ ಬಾರಿ ಬೆಂಗಳೂರು ತಂಡದ ಪರವಾಗಿ ಪ್ರಥಮ ಓವರ್ನ ಎಸೆಯಲು ಮೋನ ಮೋನಂಗೆ ಕನ್ಫ್ಯೂಷನ್ ಇದೆ, ಬೇರೆ ಯಾರು ಬಂದ್ಬಿಟ್ಟಿದ್ದಾರೆ ಅಂತ. ಯೋಗೇಂದ್ರ ಬ್ಯಾಟರ್ ಮಲ್ಲಿಕಾರ್ಜುನ. ಬೆಂಗಳೂರು ಅರ್ಬನ್ ತಂಡದ ಪರವಾಗಿ ಮಧು ಅಂಕಪಟ್ಟಿ ಬಳಿ ಬರಬೇಕು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ಯಾರನ್ನು ಕೇಳಕ್ಕಾಗಲ್ಲ. ನಾನ್ ಸ್ಟ್ರೈಕರ್ ನೇಮ್ ಫಕ್ರುದ್ದೀನ್ ಅಂತ ಹೇಳಿ ಅನ್ಕೊಂಡಿದೀವಿ, ಹೌದಾ? ಎಸ್. ಶಂಕ ಮರ್ಯಾದೆ ಹೋಗಿತ್ತಲ್ಲ ನಮ್ದು. ಪ್ರಥಮ ವಾರ್ಡ್ನ ಭೇಟಿಯಾಗಿ ನೀಡ್ತಾ ಇದ್ದಾರೆ ಯೋಗೇಂದ್ರ. ಮತ್ತೊಂದು ವೈಡ್ ತಂಡಕ್ಕೆ ಮತ್ತೊಂದು ವ್ಯತಿರಿಕ್ತ ರನ್ ಸೇರ್ಪಡೆ ಆಗ್ತಾ ಇದೆ ಇಲ್ಲಿ. ಇದು ಕೂಡ ಬಹುಮುಖ್ಯವಾದ ಪಂದ್ಯ. ನಾಕೌಟ್ ಹಂತಕ್ಕೆ ತಲುಪಬೇಕಾಗುತ್ತೆ. ಯಾವ ತಂಡ ಜಯಶಾಲಿ ಆಗುತ್ತೆ ಅದು ನಾಕೌಟ್ ಹಂತಕ್ಕೆ ತಲುಪುತ್ತೆ. ಮತ್ತೊಂದು ಬಹುಮುಖ ಚರ್ಚೆಯನ್ನು ನಡೆಸಿ ಮತ್ತೆ ಓವರ್ನ ಮಾಡಲು ಯೋಗೇಂದ್ರ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ನಡೀತಾ ಇದೆ ಮಲ್ಲಿಕಾರ್ಜುನಿಂದ. ಬಲವಾದ ಮನವಿ ಮಾಡಿದ್ರು ಕೂಡ ಅಂಪೈರಿಂದ ನಕಾರ. ವೆರಿ ಗುಡ್. ನಾಟ್ ಔಟ್ ಎಂಬ ನಿರ್ಣಯವನ್ನು ಅಂಪೈರ್ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದ ಆರ್ಗ್ಯುಮೆಂಟ್ಗೆ ಅವಕಾಶ ಇರೋದಿಲ್ಲ. ಉತ್ತಮವಾದ ಎಸೆಗಾರಿಕೆ ಕಂಡುಬರ್ತದೆ ಯೋಗೇಂದ್ರನಿಂದ. ತಂಡಕ್ಕೆ 1 2ನೇ ರನ್ ಕೂಡ ಕದಿಯೋಕೆ ಟ್ರೈ ಮಾಡ್ತಾ ಇದ್ದಾರೆ. ಏನಾಗುತ್ತೆ ಅಂದ್ರೆ ಕಾದಾಡಬೇಕು. ಉತ್ತಮವಾದ ರನ್ ಗತಿಯಲ್ಲಿ ಕಂಡುಬರ್ತಾ ಇದ್ದಾರೆ ಮಲ್ಲಿಕಾರ್ಜುನ. ಸಾರಿ ಸುಬ್ರಹ್ಮಣಿ, ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದೀವಿ, ಕ್ಷಮೆ ಇರಲಿ. ಉತ್ತಮವಾದ ಕಟ್ ಶಾಟ್ನ ಮುಖೇನ ತಂಡಕ್ಕೆ 1 ರನ್ ಸೇರ್ಪಡೆ ಮಾಡ್ತಾ ಇದ್ದಾರೆ ಫಕ್ರುದ್ದೀನ್. ಮುಂದಿನ ಪದ್ಯದ ನಿರೀಕ್ಷೆಯಲ್ಲಿ ರವಿ ಇದ್ದಾರೆ. ಮ್ಯಾಚ್ ಎಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ಒಂದು ಮ್ಯಾಚ್ ಆಡೋಣ ಅಂತ ಅನ್ಕೊಂಡಿದೀವಿ ನಾವು ಕೂಡ. ವೈಡ್ ಮತ್ತೊಂದು ವ್ಯತಿರಿಕ್ತ ರನ್ನ ಬಿಟ್ಕೊಡ್ತಾ ಇದ್ದಾರೆ ಎದುರುವಂತಹ ಬೌಲರ್ ಕೂಡ. ಮತ್ತೊಮ್ಮೆ ವ್ಯತಿರಿಕ್ತ ರನ್ನ ಸೇರ್ಪಡೆ ಆಗ್ತಾ ಇದೆ ಅಂಕಪಟ್ಟಿಯಲ್ಲಿ.
ಬಿದ್ದೋಯ್ತಲ್ರೋ ಪೂರ್ಣ ಸುಮ್ಮನೆ ಕೂತಿದ್ಯಲ್ಲ ಅಲ್ಲಿ ಬ್ಯಾನರ್ ಬಿದ್ದಿದೆ ಒಂದು ರೌಂಡ್ ಎಲ್ಲ ಬ್ಯಾನರ್ ನೋಡ್ಕೋಬೇಕು ನೀವು ಅಲ್ಲೇ ಕೂತ್ಕೊಬಿಡು ಹೋಗು ಒಂದು 3-4 ಜನ ಎಲ್ಲ ಒಂದೇ ಕಡೆ ಕೂತ್ಕೊಬಿಡಿ ಅಲ್ಲೊಂದು ಇದೆ ಹೋಗಿ ಅಲ್ಲಿ ಕೂತ್ಕೊಳ್ಳಿ ಲೇಗ್ ಬಾಯ್ ಎಂಬ ನಿರ್ಣಯ ಬರ್ತಾ ಇದೆ ದೀಪಗಾರನ್ ಯಾವುದೇ ಇರ್ತದೆ ರನ್ ಇಲ್ಲ ಇದು ಒಂದೆರಡು ಜನ ಕರ್ಕೊಂಡು ಹೋಗ ಅಲ್ಲೆಲ್ಲ ಕಟ್ಟೆ ಮೇಲೆ ಕೂತ್ಕೊಂಡು ಅವ್ರನ್ನೆಲ್ಲ ಲಾಸ್ಟ್ ಬಾಲ್ ವೈಡ್ ಎಂಬ ನಿರ್ಣಯ ಹೈಟ್ ನ ಮುಖ್ಯನಾ ಹೋಗ್ ಮತ್ತೆ ಕೂತ್ಕೊಂಡು ಏನ್ ಮಾಡ್ತಿದ್ಯಾ ತಂಡದ ಮೊತ್ತ 9 ಬೌಲರ್ ನೇಮ್ ಮೋಹನ ಗುಣಗಾನ ಮಾಡ್ತಾ ಇದ್ದಾನೆ ಇಲ್ಲಿ ಯಾವುದೇ ರೀತಿಯ ಅವಮಾನ ಮಾಡಲ್ಲ ನಾವು ಎಲ್ಲರಿಗೂ ಸನ್ಮಾನ ಮಾಡ್ತೀವಿ ಆದ್ರೂ ಕೂಡ ಉತ್ತಮ ರೀತಿಯಲ್ಲಿ ಮೈಸೂರು ತಂಡ ಜಯ ಗಳಿಸ್ತು ಇದೇ ಪ್ಲಾನ್ ನ ಮೊನ್ನೆ ನೈಟ್ ಮಾಡಿದ್ರೆ ನಿನ್ನೆ ಎಲ್ಲ ಗೆಲ್ತಾ ಇದ್ರು ಅಂತ ಅನ್ಸುತ್ತೆ ಉತ್ತಮವಾದ ಎಸೆಗಾರಿಕೆ ಕಂಡು ಬರ್ತಾ ಇದೆ ಬೆಂಗಳೂರು ತಂಡದ ಆಟಗಾರರಿಂದ ಇಲ್ಲಿ ಅಂಪೈರ್ ಏನು ಯಾರ್ಕರ್ ಮಾದರಿಯ ಚೆಂಡು ಡಾಟೆಡ್ ಡೆಲಿವರಿನ ಕಾಣ್ತಾ ಇದೆ ಅಂಕಪಟ್ಟಿಗೆ ಇಲ್ಲಿ ರವಿ ಅವ್ರನ್ನ ಕಾಮೆಂಟ್ರಿ ಮಾಡಕ್ ಕರಿತಾ ಇದಾರೆ ಆಯೋಜಕರು ಮೊನ್ನೆ ಏನೋ ಡೈರಿ ಬರ್ಕೊಂಡ್ ಬಂದಿದ್ರಂತೆ ಡೈರಿ ಹುಡ್ಕೊಂಡು ಬರ್ಬೇಕು ಅಂತ ಕೇಳ್ತಾ ಇದೀವಿ ಮೈಸೂರು ರವಿ ರವಿ ಮೈಸೂರು ರವಿಗೆ ಡೈರಿ ತಗೊಂಡ್ ಬರ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ಇಲ್ಲಿ ವೇದಿಕೆ ಮುಂಭಾಗಕ್ಕೆ ಕಮೆಂಟ್ರಿ ಮಾಡೋಕೆ ತಂಡದ ಮೊತ್ತ 12 ಲಾಗಿನ್ ಫೋಟೋ ಕೊಡ್ತೀನಿ ಅಣ್ಣ ಲಾಗಿನ್ ಅಲ್ಲಿ ನೀನು ಯಾರನ್ನ ಬೇಕಾದ್ರೆ ತಂದು ನಿಲ್ಲಿಸ್ತೀಯ ನಿನ್ನ ಅದೇ ಬಿಟ್ಟು ಲಾಗಿನ್ ಫೋಟೋ ಚಾಟ್ ಜಿಪಿಟಿಗೆ ಹಾಕೊಂಡೆಲ್ಲ ಎಡಿಟ್ ಮಾಡಿಬಿಡ್ತೀರಾ ನೀವು ಅಪ್ಪ ಅವೆಲ್ಲ ಇಲ್ಲ ಅಣ್ಣ ಬೌಲರ್ ನೇಮ್ ಹರೀಶಾ ವೈಡ್ ಎಂಬ ನಿರ್ಧಾರ ಬರ್ತಾ ಇದೆ ತೀರ್ಪುಗಾರರಿಂದ ಮತ್ತೊಂದು ತಂಡಕ್ಕೆ ವ್ಯತಿರಿಕ್ತ ಸೇರ್ಪಡೆ ಆಯಿತು ಮೂಲಕ
ತಂಡಕ್ಕೆ 1 ರನ್ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 14. ಎರಡನೇ ಓವರ್ ಚಾಲ್ತಿಯಲ್ಲಿ. ತಂಡದ ಒಟ್ಟು ಮೊತ್ತ 14. ಮೂರನೇ ಓವರ್ ಚಾಲ್ತಿಯಲ್ಲಿ. ಸಾರಿ, ಓಕೆ, ಹೊಡಿಬೇಡಿ. ಮತ್ತೊಮ್ಮೆ ಬೌಲರ್ ಹಾಕಿದಂಥ ಬಾಲನ್ನು ಎಳೆದು ಹೊಡೆಯಲು ಹೋಗಿ ವಿಫಲ. ಕಾಲಿ ಕಳ್ಕೊಂಡಿದ್ದಾರೆ ಬ್ಯಾಂಗ್ಳೂರ್ ಅರ್ಬನ್ ರೂರಲ್ ತಂಡವರು. ಮತ್ತೊಮ್ಮೆ ಹಾಕಿದಂಥ ಬಾಲು ಒಂದು ಅತ್ಯುತ್ತಮ ಬಾಲ್ ಅಂತ ಅಂಪೈರ್ ತೀರ್ಪಿಟ್ಟಿದ್ದಾರೆ. ಈ ಮೂಲಕ ಮತ್ತೊಂದು ಡಾಟ್ ಬಾಲ್. ಹಾಕಿದಂಥ ಬಾಲು ಒಂದು ಎಳೆದು ಬಾರಿಸಿದರೆ. ಕಾದು ನೋಡುವ ತಂಡಕ್ಕೆ 1-1 ಸೀಮಿತ. ತಂಡದ ಒಟ್ಟು ಮೊತ್ತ 15. ಮತ್ತೊಮ್ಮೆ ಇನ್ನೊಮ್ಮೆ ಲಾಸ್ಟ್ ಬಾಲ್. ಮರಳಿ ಬ್ಯಾಂಗ್ಳೂರ್ ತಂಡದ ಆಟಗಾರರು ಹರೀಶ್ ಅವರು ಹಾಕಿದ ಬಾಲನ್ನು ಎಳೆದು ಗಾಳಿಯಲ್ಲಿ ಹೊಡೆದಿದ್ದಾರೆ. ಗಾಳಿಯಲ್ಲಿ ಬಾಲು ಅಲ್ಲಿರುವ ಕ್ಷೇತ್ರ ರಕ್ಷಕನ ಗಲಿಬಿಲಿಯಿಂದ ತಂಡಕ್ಕೆ 1-2 ರನ್ ಸೇರ್ಪಡೆ. ಗಗನದ ಎತ್ತರಕ್ಕೆ ಚಿಮ್ಮಿ ಹೊಡಿತಿದ್ದಾರೆ ಬಾಲನ್ನು ಬೆಂಗಳೂರು ತಂಡದ ಆಟಗಾರರು. ಈ ಮೂಲಕ 12. 17. ತಂಡದ ಒಟ್ಟು ಮೊತ್ತ 17. ಮತ್ತೊಮ್ಮೆ ಮೊದಲನೇ ಪ್ಲೀಸ್ ಅಭಿಷೇಕ್ ಅಬ್ದುಲ್ ಶೇಖ್ ಅಭಿಷೇಕ್ ಅವರು ಯಾವ ರೀತಿ ಬೌಲ್ ಮಾಡಿದ್ರು ಅಂತ ಕಾದು ನೋಡುವ. ಹಾಕಿದ ಬಾಲ್ ಒಂದು ಅತ್ಯುತ್ತಮ ಬಾಲ್ ಅಂತ ಅಂಪೈರ್ ತೀರ್ಪಿಟ್ಟಿದ್ದಾರೆ. ಈ ಮೂಲಕ ತಂಡಕ್ಕೆ ಯಾವುದೇ ನಷ್ಟವಿಲ್ಲ. ಒಂದು ಒಳ್ಳೆ ಬಾಲ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೊಮ್ಮೆ ಅಭಿಷೇಕ್ ಅವರು ಹಾಕಿದ ಬಾಲನ್ನು ಎಳೆದು ಗಗನದ ಎತ್ತರಕ್ಕೆ ಹೊಡೆದಿದ್ದಾರೆ. ಈ ಮೂಲಕ ತಂಡಕ್ಕೆ ಅಲ್ಲಿರುವ ಕ್ಷೇತ್ರ ರಕ್ಷಕನ ಗಲಿಬಿಲಿಂದ ತಂಡಕ್ಕೆ ಅಂಪೈರ್ 6 ರನ್ಗಳ ಸೇರ್ಪಡೆ. ಸುಬ್ರಹ್ಮಣ್ಯ ಮಲ್ಲಿಕಾರ್ಜುನ್ ಅವರಿಂದ ಒಳ್ಳೆ ಅತ್ಯುತ್ತಮ ಮತ್ತೊಮ್ಮೆ ಎಳೆದು ಬಾರಿಸಿದ್ದಾರೆ. ಗಾಳಿಯಲ್ಲಿ ಬಾಲು ಕಾದು ನೋಡುವ ತಂಡಕ್ಕೆ 1-2-3-2 ಅಂಪೈರ್ ಡಿಸಿಷನ್. ತಂಡಕ್ಕೆ 2 ರನ್ಗಳ ಸೇರ್ಪಡೆ. ಒಂದು ಅತ್ಯುತ್ತಮ ಬ್ಯಾಟಿಂಗ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾದು ನೋಡುವ ಇನ್ನ ಎಷ್ಟು ಉದ್ದರಿ ಬಾಕಿ. ಇನ್ನ 3 ಉದ್ದರಿ ಬಾಕಿಯಲ್ಲಿ ಮತ್ತೊಮ್ಮೆ ಎಳೆದು ಬಾರಿಸಿದ್ದಾರೆ. ಈ ಮೂಲಕ ತಂಡಕ್ಕೆ 6 ರನ್ ಸೇರ್ಪಡೆ. ಒಂದು ಅಮೋಘವಾದ ಬ್ಯಾಟಿಂಗ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾದು ನೋಡುವ ಇನ್ನ 2 ಬಾಲ್ ಮೂಲಕ ತಂಡಕ್ಕೆ ಇನ್ನ ಎಷ್ಟು ರನ್ಗಳ ಕೊಡುಗೆ ನೀಡಬಲ್ಲರಂತ. ಸ್ಕೋರ್ 31. ಅಮೋಘವಾದ ಬ್ಯಾಟಿಂಗ್ ಪ್ರದರ್ಶನ ಬೆಂಗಳೂರು ತಂಡದ ಆಟಗಾರರಿಂದ. ಮತ್ತೊಮ್ಮೆ ಗಗನದ ಎತ್ತರಕ್ಕೆ ಎಳೆದು ಬಾರಿಸಿದ್ದಾರೆ. ತಂಡದ ಒಟ್ಟು ಮೊತ್ತ 37. ಒಂದು ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಲಾಸ್ಟ್ ಬಾಲ್ ಕೊನೆಯ ಎಸೆತ, ಕೂಟದ ಕೊನೆಯ ಎಸೆತ. ಮತ್ತೊಮ್ಮೆ ಮಗದೊಮ್ಮೆ ಅಭಿಷೇಕ್ ಅವರು ಹಾಕಿದ ಬಾಲನ್ನು ಕಾದು ನೋಡುವ ಯಾವ ರೀತಿ ಆಡ್ಬೋದತ್ತ. ಒಳ್ಳೆ ಎಳೆದು ಬಾರಿಸಿದ್ದಾರೆ. ತಂಡಕ್ಕೆ ಈ ಮೂಲಕ 2 ಓಡ್ಬೋದಿತ್ತಪ್ಪ, ಓಡ್ಬೋದಿತ್ತು, ಇರಲಿ 1. ತಂಡಕ್ಕೆ 1 ರನ್ ಸೇರ್ಬೇಡ. ತಂಡದ ಒಟ್ಟು ಮೊತ್ತ 38. ಲಾಸ್ಟ್ ಓವರ್. ಬೌಲರ್ ನೇಮ್ ಅಕ್ಷಿತ್ ಗೌಡ. ಕಾದು ನೋಡುವ ಯಾವ ರೀತಿ ಬಾಲಿಂಗ್ ಪ್ರದರ್ಶನ ಕಂಡು ಬರುತ್ತಂತ. ಆದರೂ ಬೆಂಗಳೂರು ತಂಡ ಇನ್ನೊಂದು ಎಂಡಿಂದ ಬ್ಯಾಂಗ್ಳೂರು ರೂರಲ್ ತಂಡದಿಂದ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಆಗದ ಬಾಲು ಅಂಪೈರ್ ವೈಡ್ ಎಂದು ತೀರ್ಪಿಟ್ಟು ವೈಡ್ +1, 2.
ಈ ಮೂಲಕ ತಂಡಕ್ಕೆ 3 ರನ್ಗಳ ಸೇರ್ಪಡೆ. ಗೋವೆಂಟ್ ರನ್, ಉದ್ರಿ ರನ್, ಪುಕ್ಷಟೆ ರನ್. 3 ಪುಕ್ಷಟೆ ರನ್ ನೀಡಿದ ಬೆಂಗಳೂರು ಅರ್ಬನ್. ಮತ್ತೊಮ್ಮೆ ವೈಡ್ ಅಗಲವಾದ ಎಸೆತ. ಮತ್ತೊಮ್ಮೆ ಎಳೆದು ಬಾರಿಸಿದ್ದಾರೆ. ಕಾದು ನೋಡುವ. ಒಂದು ಅತ್ಯುತ್ತಮ ಬ್ಯಾಟಿಂಗ್ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ ಬೆಂಗಳೂರು ರೂರಲ್ ತಂಡ ಆಟಗಾರರಿಂದ. ಅಲ್ಲಿರುವ ಕ್ಷೇತ್ರ ರಕ್ಷಕರಿಂದ ಕೊಂಚ ಗಲ್ಲಿ ಬಿಲಿ. 43. ತಂಡ ಒಟ್ಟು ಮೊತ್ತ 43. ಅಂಪೈರ್ ಓಲ್ಡ್ ಆನ್. ಬಾಟಲ್ ಹಿಡಿದು ಮಧುರ ಆಗಮನ. ಇನ್ಚಾರ್ಜ್ ಮಧು ಅವರಿಂದ ಒಂದು ಒಳ್ಳೆಯ ಆಟದ ವೈಖರಿ, ಸ್ಪೋರ್ಟ್ಸ್ಮನ್ಶಿಪ್ ಅಂತ ಕರೀತಾರೆ. ಒಂದು ಒಳ್ಳೆ ಸ್ಪೋರ್ಟ್ಸ್ಮನ್ಶಿಪ್ ತೋರಿಸ್ತಾ ಇದ್ದಾರೆ ಮಧು ಅವರು. ತಮ್ಮ ತಂಡಕ್ಕೆ ನೀರು ಕೊಡುವ ಮೂಲಕ ಎಂಕರೇಜ್ ಮಾಡ್ತಾ ಇದ್ದಾರೆ ಮಧು ಅವರು ತಮ್ಮ ತಂಡಕ್ಕೆ. ಮೋಹನ್ ಅವರು ಜಸ್ಟ್ ಪಕ್ಕದಲ್ಲಿ ಕೂತಿದ್ದಾರೆ, ಸ್ಪೆಕ್ಸ್ ಹಾಕಿಲ್ಲ, ಪಕ್ಕದಲ್ಲಿ ಕೂತಿದ್ದಾರೆ ಮೋಹನ್ ಅವರು, ಏನು ಹೇಳ್ತಾ ಇಲ್ಲ. ಮಧು ಅವರು ನೋಡಿ ನೀರೆಲ್ಲ ತಂದು ಕೊಡ್ತಾ ಇದ್ದಾರೆ. ಒಂದು ಕ್ಲಾಸ್ ಬರಲಿ ಮಧು ಅವ್ರಿಗೆ. ತಮ್ಮ ತಂಡಕ್ಕೆ ಒಂದು ಒಳ್ಳೆಯ ಎಂಕರೇಜ್ಮೆಂಟ್ ಕೊಡ್ತಾ ಇದ್ದಾರೆ. ಈ ರೀತಿ ರವಿ ಸರ್ ಕೊಟ್ಟಿದ್ರೆ ಎಲ್ಲ ಸರಿ ಹೋಗೋದು. ಈ ಮೂಲಕ ಉದ್ದರಿ ಪತನ. ಈ ಮೂಲಕ ಮಧು ಇನ್ಚಾರ್ಜ್ ಮಧು ಅವರ ತಂಡದ ಮತ್ತೊಂದು ವಿಕೆಟ್ ಪತನ. ಒಂದು ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಮೂಲಕ ತಂಡಕ್ಕೆ 1 ವಿಕೆಟ್ ನಷ್ಟ. ತಂಡದ ಒಟ್ಟು ಮೊತ್ತ 43. ಚಾರ್ಲ್ಸ್ ಬರ್ತೀನ್ 43. ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ಬ್ಯಾಟರ್ ನೇಮ್ ಅಮರ್ನಾಥ್. ಅಮರ್. ಬ್ಯಾಟ್ಸ್ಮನ್ ಅಮರ್. ಅಜರಾಮರ ಅಮರ್. ಮತ್ತೊಮ್ಮೆ ಅಕ್ಷಿತ್ ಹಾಕಿದ ಬಾಲನ್ನು ಅಮರ್ ಅವರು ಕಾಟ ಇದೆ. ಈ ಮೂಲಕ ನೋಡುವ ಕೀಪರ್ನ ಗಲಿಬಿಲಿಯಿಂದ ತಂಡಕ್ಕೆ ಅಲ್ಲಿರುವ ಕ್ಷೇತ್ರ ರಕ್ಷಕರಿಂದ ಅತ್ಯುತ್ತಮವಾದ ಫೀಲ್ಡಿಂಗ್ ಪ್ರದರ್ಶನ. ಈ ಮೂಲಕ ತಂಡಕ್ಕೆ 1 2. ಮತ್ತೊಮ್ಮೆ ಅಕ್ಷಿತ್ ಗೌಡ ಅವರು ಹಾಕುವ ಬಾಲಲು ಹೊಡೆದಿದ್ದಾರೆ. ಈ ಮೂಲಕ ತಂಡಕ್ಕೆ ಅದು ನೋಡುವ ಎಷ್ಟು ರನ್ಗಳ ಸೇರ್ಪಡೆ ಆಗುವುದೆಂತ. 45. 46. 46. ಮತ್ತೊಮ್ಮೆ ಆಕೆ ಬಾಲನ್ನು ಹೊಡೆಯಲು ಹೋಗಿ ಅಂಪೈರ್ ಒಂದು ಅತ್ಯುತ್ತಮ ಬಾಲ್ ಎಂದು ಪರಿಗಣಿಸಿದ್ದಾರೆ ಅಂಪೈರ್. ಕಾದು ನೋಡುವ. ಕೊನೆ ಬಾಲ್. ಕೂಟದ ಕೊನೆ ಎಸೆತ. ಕಾದು ನೋಡುವ. ಮಲ್ಲಿಕಾರ್ಜುನ್ ಅವರು ಹೊಡೆಯಲು ಹೋಗಿ ತಮ್ಮ ವಿಕೆಟ್ ಅನ್ನು ಅರ್ಪಿಸಿದ್ದಾರೆ. ಈ ಮೂಲಕ ತಂಡದ ಒಟ್ಟು ಮೊತ್ತ 46. ಎಲ್ಲ ಓವರ್ಗಳ ಮುಕ್ತಾಯಕ್ಕೆ ತಂಡ ಒಟ್ಟು ಮೊತ್ತ 46. ಬೆಂಗಳೂರು ಮೋಹನ್ ಸರ್ ಟೀಮ್ ಗೆಲ್ಲಲು 47 ರನ್ಗಳ ಅವಶ್ಯಕತೆ. ಕಾದು ನೋಡುವ ಅವರ ತಂಡದಿಂದ ಯಾವ ರೀತಿ ಬ್ಯಾಟಿಂಗ್ ಪ್ರದರ್ಶನ ಬರುತ್ತೆ ಎಂದು. ಮೋಹನ್ ಸರ್ ಇನ್ಚಾರ್ಜ್ ಮೋಹನ್ ಸರ್ ಅವರ ತಂಡ ಗೆಲ್ಲಲು 47. ಚಾರ್ಲಿಸ್ ಪ್ರಸಾದ್ 47 ರನ್ಗಳ ಅವಶ್ಯಕತೆ. ಈ ಪಂದ್ಯ ಮುಗಿದ ನಂತರ ಫೋಟೋ ಶೂಟ್ ಇರುತ್ತೆ 10 ನಿಮಿಷಗಳ ಕಾಲ. ಎಲ್ಲಾ ಟೀಮ್ ಅವರು ವೇದಿಕೆ ಮುಂಭಾಗ ಬರಬೇಕಂತ ಕೇಳ್ಕೊತಾ ಇದ್ದೀವಿ. ಈ ಪಂದ್ಯದ ನಂತರ, ಈ ಇನ್ನಿಂಗ್ಸ್ ನ ನಂತರ ಫೋಟೋ ಶೂಟ್ ಇರುತ್ತೆ. ಎಲ್ಲಾ ತಂಡಗಳು ಸ್ಟೇಜ್ ಮುಂಭಾಗ ಬರಬೇಕಂತ ಕೇಳ್ಕೊತಾ ಇದ್ದೀನಿ.
ಹೋಗಿ ಹೋಗಿ ಹಚ್ಕೊಂಬನ್ನಿ ಅಲ್ಲಿ ಬಸ್ಸಿಂದೆ. ಹೋಗಿ ಅಂತ ಬೇಗ ಬೇಗ ಫೀಲ್ಡಿಂಗ್ ಸೆಟ್ ಮಾಡ್ಕೋಬೇಕು. ಬ್ಯಾಟ್ಸ್ಮನ್ಸ್ ಬೇಗ ಬರಬೇಕು. ಬ್ಯಾಟ್ ಹುಷಾರು ಸರ್. ಹೋಗ್ಲಿ ಆಮೇಲೆ ಮಾಡಿ 5 ನಿಮಿಷ ಮಾಡ್ತಾರೆ. ಸರ್ ಹೇಳಿ. ಈಗ ಸ್ಟಾರ್ಟ್ ಮಾಡ್ಬೇಕಾ? ವಯಸ್ಸಲ್ಲಿ ಹೋಗ್ಬಿಟ್ಟೈತೆ. ಪ್ರಾಕ್ಟೀಸ್ ಆಯ್ತಾ? ನೋಡ್ಕೊಂಡು ಹೇಳ್ತೀನಿ. ವೀಕ್ಷಕರೇ ಗಮನಿಸಿಕೊಳ್ಳಿ, ಕ್ರಿಕೆಟ್ ಎಂಬುದು ನೋಡುವರಿಗೆ ಕೇವಲ ಒಂದು ಆಟ, ಕೆಲವರಿಗೆ ಕಾಲಹರಣ, ಆದರೆ ಇನ್ನು ಹಲವರಿಗೆ ಒಂದು ಅದ್ಭುತ. ಅದೆಷ್ಟೋ ಸುಖ ದುಃಖಗಳನ್ನು ಮರೆಸುವ ಕ್ಷಣ, ಸೋಲುಗಳನ್ನು ಮರೆಸಿ ಗೆಲುವಿನ ನಡೆಯನ್ನು ಚಿಗುರಿಸಿದಂಥ ಕ್ಷಣ, ಜಾತಿ ಧರ್ಮವನ್ನು ಮೆಟ್ಟಿ ನಿಂತ ಕ್ಷಣ, ಅದೆಲ್ಲವನ್ನು ಮೀರಿ ನೂರಾರು ಸ್ನೇಹಿತರನ್ನು ಪ್ರೀತಿ ಸಂಬಂಧಗಳನ್ನು ಗಳಿಸಿಕೊಟ್ಟ ಏಕಮಾತ್ರ ಆಟ ಅಂದರೆ ಅದು ಕ್ರಿಕೆಟ್. ರವಿ ಸರ್ಗೆ ಒಂದು ಬರಲಿ ಜೋರ ಚಪ್ಪಾಳೆ. ಬೌಲರ್ ನೇಮ್. ಬೌಲರ್ ನೇಮ್ ಪ್ಲೀಸ್. ಬೌಲರ್ ನೇಮ್ ಅಮರ್ನಾಥ್. ಅಮರ್, ನೀನು ಅಮರ. ಕಾದು ನೋಡುವ ಮೋಹನ್ ಸರ್ ಟೀಮ್ ಯಾವ ರೀತಿ ಬ್ಯಾಟಿಂಗ್ ಪ್ರದರ್ಶನ ತೋರಿಸಿದೆ ಅಂತ. ಸದ್ಯ ಮಟ್ಟಕ್ಕೆ ಮಧು ಅವರ ಟೀಮ್ ಮೇಲ್ಗಲಿದೆ. ಈಗ ಓವರ್ ಕಳೀತಾ ಗೊತ್ತಾಗುತ್ತೆ ಮಧುನ ಮೋಹನ ಅಂತ. ಮಧುರ ಮೋಹನ, ಮಧುಮೋಹನ. ಹಾಕಿದ ಬಾಲು ಕಾಲಿಗೆ ಕಳ್ಕೊಂಡಿದ್ದಾರೆ. ಕಾಲಿಗೆ ಒಂದು ಅತ್ಯುತ್ತಮ ಬಾಲ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಧು ಅವರ ತಂಡದಿಂದ ಮತ್ತೊಮ್ಮೆ ಅಮರ್ ಅವರು ಹಾಕಿದ ಬಾಲನ್ನು ಎಳೆದು ಒಡೆಯಲು ಹೋಗಿ ಯೋಗೇಂದ್ರ ಅವರು ವಿಫಲ. ಕಾದರೋಡುವ ಮತ್ತೊಮ್ಮೆ ಅಮರ್ ಅವರು 30 ಯಾರ್ಡ್ ಸರ್ಕಲ್ ತುದಿದ ಓಡಿ ಬಂದು ಹಾಕಿ ಬಾಲು ಎಳೆದು ಹೊಡೆಯಲು ಹೋಗಿ ಮತ್ತೊಮ್ಮೆ ವಿಫಲ. ಡಾಟ್ ಬಾಲ್, 3 ಚುಕ್ಕಿಗಳು. ಡಾಟ್ ಬಾಲ್. ಒಂದು ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮಧು ಅವರ ತಂಡದಿಂದ. ಮತ್ತೊಮ್ಮೆ ಓಡೋಡಿ ಬಂದು ಹಾಕಿದ ಬಾಲನ್ನು ಅಂಪೈರ್ 4 ಎಂದು ತೀರ್ಪಿಟ್ಟಿದ್ದಾರೆ. ಈ ಮೂಲಕ ತಂಡದ ಒಟ್ಟು ಮೊತ್ತ 4 ಸರ್. 4 ಬಾಲ್. ಮತ್ತೊಮ್ಮೆ ಅಮರ್ ಅವರು ಓಡೋಡಿ ಬಂದು ಹಾಕಿ ಬಾಲು ಇಟ್ಸ್ ಔಟ್. ಯೋಗೇಂದ್ರ ಅವರು ತಮ್ಮ ವಿಕೆಟ್ ಅನ್ನು ಕೈ ಚೆಲ್ಲಿದ್ದಾರೆ. ಈ ಮೂಲಕ ಮಧು ಅವರ ತಂಡಕ್ಕೆ ಒಂದು ಒಳ್ಳೆಯ ವಿಕೆಟ್ ಸಿಕ್ಕಿದೆ. ಯೋಗೇಂದ್ರ ಅವರು ನಿರಾಸೆಯಿಂದ ಒಂದು 4 ಹೊಡೆದು ನಿರಾಸೆಯಿಂದ ಬ್ಯಾಟ್ ತಿರುಗಿಸುತ್ತಾ ಅವರ ಶಾಮಿಯಾನ ಕೆಳಗೊಟ್ಟಿದ್ದಾರೆ. ಮತ್ತೊಮ್ಮೆ ನೆಕ್ಸ್ಟ್ ಬ್ಯಾಟ್ಸ್ಮನ್ ಜಲ್ದಿ ಬರಬೇಕು. ಅನ್ವರ್ ಅವರು ಬ್ಯಾಟಿಂಗ್ ಆಡಲು
ಅನ್ವರ್ ದಾಂಡಿಗ ಅನ್ವರ್ ಅಖಾಡಕ್ಕೆ ಎಂಟ್ರಿ. ಒಂದು ಎಸೆತ ಬಾಕಿ ಈ ಓವರ್ನಲ್ಲಿ. ಲಾಸ್ಟ್ ಬಾಲ್ ಅನ್ವರ್ನ ಎಂಟ್ರಿ. ಅಮರ್ ಅವರು ಮತ್ತೆ ಬಾಲ್ ಪೂರೈಸುತ್ತಾ 30 ತುದಿದ್ದ ಮತ್ತೊಂದು ಓಡೋಡಿ ಒಂದು ಆಗಿದ್ದ ಬಾಲು ಅದು ಎಳ್ಳೆದು ಬಾರಿಸಿದ್ದಾರೆ. ಗಗನ ಎತ್ತರಕ್ಕೆ ಚಿಮ್ಮಿದ್ದಾರೆ. ಈ ಮೂಲಕ ತಂಡಕ್ಕೆ 6 ರನ್ಗಳ ಸೇರ್ಪಡೆ. ಒಂದು ಅತ್ಯುತ್ತಮವಾದ ಬ್ಯಾಟಿಂಗ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಂದು ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಅನ್ವರ್ ಅವರಿಂದ. ಕಾದು ನೋಡುವ ತಂಡಕ್ಕೆ ಯಾವ ರೀತಿ ಕೊಡ್ತಾರೆ ಅಂತ. ಈ ಮೂಲಕ ತಂಡದ ಒಟ್ಟು ಮೊತ್ತ 10. ಸುಬ್ರಹ್ಮಣಿ ಸುಬ್ರಹ್ಮಣ್ಯ ಅವರು ವೈಡ್ ಲೆಗ್ ಬಾಯ್ಸ್ ಅಂಪೈರ್ ಲೆಗ್ ಬಾಯ್ಸಾ ಡಾಟ್. ಓಕೆ, ಈ ಮೂಲಕ ತಂಡಕ್ಕೆ ಯಾವುದೇ ರನ್ಗಳ ಸೇರ್ಪಡೆ ಇಲ್ಲ. ಇದು ಡಾಟ್ ಬಾಲ್ ಇಂದ ಅಂಪೈರ್ ತೀರ್ಪಿಟ್ಟಿದ್ದಾರೆ. ಲೆಗ್ ಬಾಯ್ಸ್. ಮತ್ತೊಮ್ಮೆ ಸುಬ್ರಹ್ಮಣ್ಯ ಅವರು 30 ಯಾರ್ಡ್ ಸರ್ಕಲ್ ನ ತುದಿಯಿಂದ ಓಡಿ ಬಂದು ಹಾಕಿದ ಬಾಲನ್ನು ಅತ್ಯುತ್ತಮವಾಗಿ ಕಟ್ ಮಾಡಿದ್ದಾರೆ. ಈ ಮೂಲಕ ತಂಡಕ್ಕೆ ಮತ್ತೆ 1 ರನ್ಗಳ ಸೇರ್ಪಡೆ. ತಂಡಕ್ಕೆ 1 ರನ್ಗಳ ಸೇರ್ಪಡೆ. ಅನ್ವರ್ ಅವರು ಸ್ಟ್ರೈಕಿಂಗ್ ಎಂಡಿಂದ ಸುಬ್ರಹ್ಮಣ್ಯ ಅವರು 30 ಯಾರ್ಡ್ ಸರ್ಕಲ್ ನಿಂದ ಅಂಪೈರ್ ಅಪ್ಪಣೆ ಪಡೆದು ಓಡೋಡಿ ಬಂದು ಆಗಿದ್ದ ಬಾಲನ್ನು ಎಳೆದು ಹೊಡೆಯಲು ಹೋಗಿ ಅನ್ವರ್ ಅವರು ವಿಫಲ ಆಗಿದ್ದಾರೆ. ಈ ಮೂಲಕ ಮತ್ತೊಂದು ಡಾಟ್ ಬಾಲ್ ಸುಬ್ರಹ್ಮಣ್ಯ ಅವರಿಂದ. ಒಂದು ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ ಕೂಡ. ಬ್ಯಾಟಿಂಗ್ ನಲ್ಲೂ ಅದೇ ಚೆನ್ನಾಗಿ ಆಡಿ ಬೌಲಿಂಗ್ ಅಲ್ಲಿ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಳೆದು ಬಳಸಿದ್ದಾರೆ. ಗಗನದ ಎತ್ತರಕ್ಕೆ ಚಿಮ್ಮಿದ್ದಾರೆ. ಕಾದು ನೋಡುವ ಅಲ್ಲಿರುವ ಕ್ಷೇತ್ರರಕ್ಷಕನ ಲೆವೆಲಿಂದ ತಂಡಕ್ಕೆ 6 ರನ್ಗಳ ಸೇರ್ಪಡೆ. ಒಂದು ಅನ್ವರ್ ಅವರಿಂದ ಒಂದು ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ತಂಡಕ್ಕೆ 6 ರನ್ಗಳ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 17. ತಂಡದ ಒಟ್ಟು ಮೊತ್ತ 17. ಒಂದು ಒಣ ಹಾಕಿ ನೀವು ದೂರ ಆಡಿ ಸರ್. ತಂಡದ ಮೊತ್ತ 17. ಬ್ರಹ್ಮಣ್ಯದಿಂದ ಒಂದು ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ. ಅನ್ವರ್ ಅವರು ಎಳೆದು ಬಾರಿಸಿದ್ದಾರೆ. ಹಾಕಿದ ಬಾಲನ್ನು ಮತ್ತೊಮ್ಮೆ ಎಳೆದು ಬಾರಿಸಿದ್ದಾರೆ. ಕ್ಷೇತ್ರ ಚುರುಕುತನದಿಂದ ತಂಡಕ್ಕೆ 1 ರನ್ಗಳ ಸೇರ್ಪಡೆ. ತಂಡದ ಒಟ್ಟು ಮಟ್ಟ 18. 2ನೇ ಓವರ್ ಚಾಲ್ತಿಯಲ್ಲಿ ಕೊನೆಯ ಎಸೆತ ಉಳಿದಿದೆ. ಲೆಗ್ಗಿಗೆ ಎಳ್ಕೊಂಡಿದ್ದಾರೆ. ಲೆಗ್ಗಿಗೆ ಡಾಟ್ ಬಾಲ್. ಇಟ್ಸ್ ಡಾಟ್ ಬಾಲ್. ಓವರ್ ಮುಕ್ತಾಯ. 2 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 18.
47 ಟಾರ್ಗೆಟ್. ಏನು ಬೌಲರ್ ನೇಮ್ ಏನಿ? ಚೇತನ್ ಅವರು ಅಂಪೈರ್ ಅಪ್ಪಣೆ ಪಡೆದು ಅನ್ವರ್ ಅವರು ಎಳೆದು ಹೊಡಿತಿದ್ದಾರೆ. ವಾದ ಕಾದು ನೋಡುವ ತಂಡಕ್ಕೆ 1 ರನ್ಗಳ ಸೇರ್ಪಡೆ. ಮತ್ತೊಮ್ಮೆ ಚೇತನ್ ಅವರು ಅಂಪೈರ್ ಅಪ್ಪಣೆ ಪಡೆದು ಬಾಲ್ ಪಡಿಸುತ್ತಾ ಓಡೋಡಿ ಬಂದು ಹಾಕಿದ ಬಾಲನ್ನು ಅಂಪೈರ್ ವೈಡ್ ಎಂದು ತೀರ್ಪಿಟ್ಟಿದ್ದಾರೆ. ಈ ಮೂಲಕ ತಂಡಕ್ಕೆ ಮತ್ತೆ 1 ರನ್ ಸೇರ್ಪಡೆ. ಫ್ರೀ ರನ್ 1 ರನ್. ಓಡೋಡಿ ಬಂದು ಹಾಕಿದ ಬಾಲು ಮತ್ತೆ ಕಾದು ನೋಡುವ ವೈಡ್ +1 2 ರನ್ಗಳ ಸೇರ್ಪಡೆ. ತಂಡ ಒಟ್ಟು ಮೊತ್ತ 22. ಅಲ್ಲೇ ದುಬಾರಿಸಿದ್ದಾರೆ ಅನ್ವರ್ ಅವರು. ಕಾದು ನೋಡುವ 6. ತಂಡಕ್ಕೆ 6 ರನ್ಗಳ ಸೇರ್ಪಡೆ. ಸೀಮಾ ರೇಖೆಯಿಂದ ಬಾಹರ್ ಬಾಲ್. ಒಳ್ಳೊಳ್ಳೆ ಶಾಟ್ಗಳನ್ನು ಕನೆಕ್ಟ್ ಮಾಡ್ಕೊಂತ ಇದ್ದಾರೆ ಅನ್ವರ್ ಅವರು. ಬೇಸತ್ತ ಬೌಲರ್ಸ್. ಮಧು ಅವರು ಮ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಸ್ವಲ್ಪ ಫೀಲ್ಡಿಂಗ್ ಇಲ್ಲ ಟೈಟ್ ಮಾಡ್ಕೊಂಡ್ರೆ ಸರಿ ಆಗುತ್ತೆ. 16 balls 19 runs. ಅಲ್ಲಿರುವ ಕ್ಷೇತ್ರ ರಕ್ಷಕನ ಗಲಿಬಿಲಿಯಿಂದ ತಂಡಕ್ಕೆ 4 ರನ್ಗಳ ಸೇರ್ಪಡೆ. ಅದು ಚಾರ್ಜ್ ಹಾಕಿದ್ದೆ ಆಯ್ತು. ಅನ್ವರ್ ಅವರು ಈ ಬಾಲನ್ನು ಕಾಲಿಗಳು ಕೊಟ್ಟಿದ್ದಾರೆ. ಅಥವಾ ಟೈಟ್ ಹಾಕಿದ ಮ್ಯಾಚ್ ಚುರುಕುತನದಿಂದ ಆಡಿಸಿ ಮ್ಯಾಚ್ ನಿಮ್ ಕೈಲೇ ಇದೆ. ಇದು ಏನೂ ಆಗಿಲ್ಲ, ತಂಡ ನಷ್ಟ ಆಗಿಲ್ಲ. ಮತ್ತೊಮ್ಮೆ ಚೇತನ್ ಅವರು ಅಂಪೈರ್ ಅಪ್ಪಣೆ ಪಡೆದು ಹಾಕಿದ ಬಾಲು ಅನ್ವರ್ ಅವರು ಎಳೆದು ಆಫ್ ಸೈಡ್ ನತ್ತ. ಅಲ್ಲಿರುವ ಕ್ಷೇತ್ರ ರಕ್ಷಕನ ಚುರುಕುತನದಿಂದ ತಂಡಕ್ಕೆ 1-2 ರನ್ಗಳ ಸೇರ್ಪಡೆ. ಬಿದ್ದು ಎದ್ದು ಎಲ್ಲ ಹಿಡಿತಾ ಇದ್ದಾರೆ ಗ್ರೌಂಡ್ ತುಂಬಾ. ಒಂದು ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. ಈ ಓವರ್ನ ಕೊನೆ ಎಸೆತ. ಇಟ್ಸ್ ಅ ನೋ ಬಾಲ್. ಅಂಪೈರ್ ಇಟ್ಸ್ ಅ ನೋ ಬಾಲ್. ಫ್ರೀಟ್. ಬಾಲ್. ಫ್ರೀಟ್ ಬಾಲ್ ಅಲ್ಲೂ ಎಳೆದು ಬಾರಿಸಿದ್ದಾರೆ, ಆದರೆ ಯಾವುದೇ ವಿಕೆಟ್ ನಷ್ಟ ಇಲ್ಲ. ಫ್ರೀಟ್ ಇದು, ವಿಕೆಟ್ ಕೊಡಿ, ಬಾಲ್ ಕೊಡಿ ಅವರಿಗೆ. ಫ್ರೀಟ್ ಇದು 1 ರನ್ 1 ರನ್ ಸೇರ್ಪಡೆ. ಯಾವುದೇ ಉದ್ದರಿ ನಷ್ಟವಿಲ್ಲ. ಇದು ಫ್ರೀಟ್ ಬಾಲ್. 3 ಓವರ್ ಮುಕ್ತಾಯಕ್ಕೆ ತಂಡ ಒಟ್ಟು ಮೊತ್ತ 36. ತಂಡ ಗೆದ್ದು 11 ರನ್ಗಳ ಅವಶ್ಯಕತೆ. ಇನ್ನೆಷ್ಟು ಓವರ್ ಇದೆ? 2 ಓವರ್ ಇದೆಯಾ? 36. ಎಳೆದು ಬಾರಿಸಿದ್ದಾರೆ ಸೀಮಾ ರೇಖೆಯಿಂದ ಬಹಾರ್. ಟೆಂಟ್ ಮೇಲೆ, ಶಾಮಿಯಾನದ ಮೇಲೆ ಬಾಲ್. ಟೆಂಟ್ ಮೇಲೆ ಬಾಲ್. ಅನ್ವರ್ ಅವರಿಂದ ಒಂದು ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಎಳೆದು ಬಾರಿಸಿದ್ದಾರೆ ಬೆಂಗಳೂರು. ಮೋಹನ್ ಸರ್ ಟೀಮ್
ಅಲ್ಲಿರುವ ಪ್ರೇಕ್ಷಕರಿಂದ ಒಂದು ಅತ್ಯುತ್ತಮವಾದ ಎಂಕರೇಜ್ಮೆಂಟ್. ರವಿ ಸರ್ ಟೀಮ್ ಕೂಡ ಈ ರೀತಿ ಎಂಕರೇಜ್ ಮಾಡಿದ್ರೆ ನಮ್ಮ ದರ್ಶನ್ ಅವರು ಒಂದೆರಡು ಬಾಲ್ ಹಾಕಿ ಒಂದೆರಡು ಬಾಲ್ ಹೊರಗಾದ್ರೂ ಹೊಡಿತಾ ಇದ್ರು. ಮತ್ತೊಮ್ಮೆ 2ನೇ ವರ್ಷ ವಿಕೆಟ್ ಪತನ. ಅನ್ವರ್ ಅವರ ವಿಕೆಟ್ ಕೈಗೆ ಹೊಡೆದಿದ್ದಾರೆ. ಅಲ್ಲಿರುವ ಕ್ಷೇತ್ರ ರಕ್ಷಕನಿಂದ ಒಂದು ಚುರುಕುತನದ ಕ್ಷೇತ್ರ ರಕ್ಷಣೆ. ವಾಟ್ ಆ ಫೀಲ್ಡಿಂಗ್. ಒಬ್ಬಂಟಿಗನಾದ ಸುಬ್ರಹ್ಮಣ್ಯ ಅವರು ಕೊನೆ ತನ ಹೋರಾಡ್ತಾ ಇದ್ದಾರೆ. ನೋಡುವ ಕಾದು ನೋಡುವ ಇನ್ನ ಮ್ಯಾಚ್ ಯಾವ ರೀತಿ ಇರುತ್ತೆ ಅಂತ. ತಂಡದ ಒಟ್ಟು ಮೊತ್ತ 42. ಎಷ್ಟು ಬೇಕು? ಗೆಲ್ಲಲು 5 ರನ್ಗಳ ಅವಶ್ಯಕತೆ. ಅನ್ವರ್ ಅವರು ತಮ್ಮ ಅಮೂಲ್ಯವಾದ 32 ರನ್ಗಳ ಕೊಡುಗೆ ನೀಡಿದ್ದಾರೆ. 32 ರನ್ಗಳ ಕೊಡುಗೆ ನೀಡಿ ಹೊರ ಹೋಗ್ತಾ ಇದ್ದಾರೆ. ಬ್ಯಾಟ್ಸ್ಮನ್ ನೇಮ್ ಇದು ಶಶಿಕಿರಣ್. ಆಶಾ ಕಿರಣ್, ಶಶಿಕಿರಣ್. ಎಲ್ಲ ತಂಡದವರು ವೇದಿಕೆ ಹತ್ತ ಬರಬೇಕು. ಅವಾಗಲೇ ಹೇಳಿದೀವಿ ಆಲ್ರೆಡಿ. ಬೇಗ ಬನ್ನಿ, ಎಲ್ಲರೂ ಬರಬೇಕು. ಬೆಂಗಳೂರವ್ರು ಇಲ್ಲೇ ಬನ್ನಿ, ಇಲ್ಲೇ ಎಂಜಾಯ್ ಮಾಡಿ ಬನ್ನಿ. ಗೆಲ್ತೀರಾ ಬನ್ನಿ, ಇನ್ನು 2-3 ರನ್ ಬೇಕಷ್ಟೇ. ಶಶಿಕಿರಣ್ ಅವರು 7ನೇ ಆಗಡೆ ಹೊಡೆದಿದ್ದಾರೆ. ಕಾನೂನು ಅಲ್ಲೇ ಕ್ಷೇತ್ರ ರಕ್ಷಕನ ಪಾಪಲಿ ಒಂದು ಗಲಿಬಿಲಿಯಿಂದ ತಂಡಕ್ಕೆ ಅಂಪೈರ್ ವಾಟ್ ಇಟ್ ಈಸ್ 4. ತಂಡಕ್ಕೆ 4 ರನ್ಗಳ ಸೇರ್ಪಡೆ. ಈ ಮೂಲಕ ಮ್ಯಾಚ್ ಟೈ ಆಗಿದೆ. ಗೆಲ್ಲಲು ಕೇವಲ 1 ರನ್ಗಳ ಅವಶ್ಯಕತೆ. ಕೇವಲ 1 ರನ್ ಅವಶ್ಯಕತೆ ಇದೆ. ತಂಡ ಗೆಲ್ಲಲು ಕೇವಲ 1 ರನ್ನಿನ ಅವಶ್ಯಕತೆ. ಕಾದು ನೋಡುವ ವಿಜಯದ ಮಾಲೆಯನ್ನು ಯಾರು ಧರಿಸ್ತಾರೆ ಅಂತ. ಡಾಟ್ ಬಾಲ್. ಬೆಂಗಳೂರು ತಂಡದಿಂದ ಒಂದು ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಎಲ್ಲರೂ ಬರಬೇಕು, ವೇದಿಕೆ ಮುಂಭಾಗದಲ್ಲಿ ಬರಬೇಕು ಎಲ್ಲ ಡಿವಿಷನ್ ಅವರು. ಮತ್ತೊಮ್ಮೆ ಹಾಕಿದ ಬಾಲನ್ನು ಎಳೆದೊಡೆಯಲು ಹೋಗಿ ಮತ್ತೆ ವಿಫಲ. ಕಾದು ನೋಡುವ ತಂಡಕ್ಕೆ ಕೇವಲ 1 ರನ್ಗಳ ಅವಶ್ಯಕತೆ. ಇದ್ರ ಮೂಲಕ ಓವರ್ನ ಮುಕ್ತಾಯ. 6 ಬಾಲುಗಳಲ್ಲಿ ಕೇವಲ 1 ರನ್ನುಗಳ ಅವಶ್ಯಕತೆ. ಕಾದು ನೋಡುವ. ಮಧು ಇನ್ಚಾರ್ಜ್. ಮಧು ಅವ್ರ ತಂಡದವ್ರು ನೋಡಿ ಬೇಸರತ್ತು ನಾನೇ ಬೌಲಿಂಗ್ ಹಾಕ್ತೀನಿ ಕೊಡ್ರ ಅಂತ ಬಂದಿದ್ದಾರೆ. ತಂಡ ಗೆಲ್ಲಲು 1 ರನ್ಗಳ ಅವಶ್ಯಕತೆ. ಮಧು ಮಧು ಮೋಹನ ಸಂಗಮದಲ್ಲಿ ವೈಡ್ ಅವರ ಗೆದ್ರು. ಮಧು ಅವರು ಹೆಂಗಿದ್ರು ನಮ್ಮ ಮೋಹನ ಅಂತಂದೇಳಿ ಒಂದು ವೈಡಾಗಿ ಗೆಲ್ಸ್ಬಿಟ್ಟಿದ್ದಾರೆ ನೋಡಿ. ಈ ಮೂಲಕ ಬೆಂಗಳೂರು ಮೋಹನ್ ಅವರ ತಂಡ ವಿಜಯಶಾಲಿಯಾಗಿದೆ. ವಿಜಯ ಮಾಲೆಯನ್ನು ಧರಿಸಿದ ಬೆಂಗಳೂರು ತಂಡ ಒಂದು ಅತ್ಯುತ್ತಮವಾದ ಪ್ರದರ್ಶನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿ ಬೆಂಗಳೂರು ತಂಡ ಅದೇ ಸೆಲೆಬ್ರೇಷನ್ ಮಾಡ್ಕೊತಾ ಇಲ್ಲ. ಸ್ಟೇಜ್ ಹತ್ರ ಬರಬೇಕು. ಸ್ಟೇಜ್ ಹತ್ರ ಬನ್ನಿ ಎಲ್ಲರೂ. ಅನ್ವರ್ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಬನ್ನಿ ಈ ಕಡೆ. ಮೈಸೂರು ತಂಡ ಬರ್ಬೇಕು ಈ ಕಡೆ. ಹೇಳಿದ್ವಲ್ಲ ಆಲ್ರೆಡಿ. PSC ಅವರು ಬರ್ರಿ. ಕೆನೋಪಿಯಲ್ಲಿರುವ MMU ಎಲ್ಲರೂ ಬರ್ಬೇಕು. ವೇದಿಕೆ ಮುಂಭಾಗದಲ್ಲಿ ಫೋಟೋ ಶೂಟ್ ಇದೆ. ಒಂದು ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮೋಹನ್ ಅವರ ತಂಡದಿಂದ ರಾತ್ರಿಯ 10,000 ಬಾರಿ ದುಬಾರಿ ಆಗಿದೆ. ಮತ್ತೊಮ್ಮೆ ಎಲ್ಲರೂ ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಕಾರು ಅಂಪೇರ್ ತಗೋಬೇಕಂತ ಅಣ್ಣ. ಹಾಸನ್ MMU ಟೀಮ್
ಹಾಸನ ಎಂ ಟೀಮ್ ಬೇಗ ಬರಬೇಕು, ಎಲ್ಲರೂ ಬೇಗ ಬನ್ನಿ. ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ವರ್ ಅವರು. ಇಲ್ಲ ಅಲ್ಲಿ ಆ ಕಡೆ ಇರ್ಬೇಕು ನೋಡ್ರಿ, ಇದಕ್ಕೆ ಇರ್ಬೇಕು ನೋಡ್ರಿ. ಆಯ್ತಾ